ವೆಂಕಟರಮಣನ ಬಿಂಕದ ರಾಣಿ ಅಂತ ಹೇಳ್ತಾ ಇದ್ದಾರೆ. ಅಂತಹ ಲಕ್ಷ್ಮೀದೇವಿ ಅತ್ತಿತ್ತಗಲದೆ ಭಕ್ತರ ಮನೆಯೋಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ಸತ್ಯವ ತೋರುತ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ಥಳಿಗೊಂಬೆ. ಆ ಲಕ್ಷ್ಮೀದೇವಿ ಇದು ಮದುವೆ ಪ್ರಸಂಗ ಅಂತ ಮುಂದೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅತ್ತಿತ್ತಗಲದೆ ಭಕ್ತರ ಮನೆಯೋಳು, ಈ ಮುಂದೆ ಶುಕ್ರವಾರದ ಪೂಜೆಯ ವೇಳೆಗೆ ಅಂತ ತಿಳಿಸಿದ್ದಾರೆ. ಶುಕ್ರವಾರದ ಪೂಜೆ ನಡಿಬೇಕಾದರೆ ನೀನು ಬರಬೇಕು, ಪರಮಾತ್ಮ ನೀನು ಬರಬೇಕು ಎಂಬುದಾಗಿ ಲಕ್ಷ್ಮೀದೇವಿಯನ್ನು ಕರೀತಾ ಇದ್ದಾರೆ. ಅಲ್ಲ, ಶುಕ್ರವಾರದ ಪೂಜೆ ಅಂತ ಯಾಕೆ? ನಮಗೆ ಯಾವಾಗಲೂ ದಿನ ಪೂಜೆ ಮಾಡಬೇಕಾದ್ರೆ ಬರಬಾರ್ದಾ? ಶುಕ್ರವಾರದ ಪೂಜೆ ಮಾತ್ರ ಯಾಕೆ? ಬೇರೆ ದಿನ ಪೂಜೆ ಮಾಡಬೇಕಾದ್ರೆ ಲಕ್ಷ್ಮೀ ಸನ್ನಿಧಾನ ಬೇಡವಾ? ನಾರಾಯಣನ ಸನ್ನಿಧಾನ ಬೇಡವಾ? ಲಕ್ಷ್ಮೀನಾರಾಯಣರ ಅನುಗ್ರಹ ಬೇಡವಾ? ಶುಕ್ರವಾರದ ಪೂಜೆ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಇದು ಸಪ್ತಪದಿಯ ನಿರೂಪಣೆ ಅಂತ. ಶುಕ್ರವಾರದ ಪೂಜೆ ಅಂತ ಅದಕ್ಕೆ ಹೇಳಿದ್ದು. ಅಂದರೆ ವಿವಾಹ ನಡೀತಾ ಇದೆ, ಮದುವೆ ನಡೀತಾ ಇರಬೇಕಾದರೆ ಒಂದೊಂದು ಹೆಜ್ಜೆಯನ್ನು ಇಡ್ತಾ ಬರ್ತಾಳಂತೆ. ಸಪ್ತಪದಿ ನಡಿಬೇಕು. ಹಾಗೆ ಸಪ್ತಪದಿ ಆಗಬೇಕಾದ್ರೆ ಅದು ನಡೀತಾ ಇರುತ್ತಂತೆ, ದಿನಾಗಲೂ ನಡೀತಾ ಇರುತ್ತೆ. ನಡೀತಾ ಇರಬೇಕಾದ್ರೆ ಒಂದು ವಾರಕ್ಕೆ ಒಂದು ಹೆಜ್ಜೆ ಅಂತ, ಒಂದೊಂದು ವಾರಕ್ಕೆ ಒಂದೊಂದು ಹೆಜ್ಜೆ ಅಂತ ಇಟ್ಕೊಂಡು ಹೋಗ್ತಾಳಂತೆ. ಶನಿವಾರದ ಒಂದು ಹೆಜ್ಜೆ, ಆಮೇಲೆ ಭಾನುವಾರ ಒಂದು ಹೆಜ್ಜೆ ಅಂತ, ಹೀಗೆ ಒಂದೊಂದು ದಿನ ಒಂದೊಂದು ಹೆಜ್ಜೆಯನ್ನು ಇಟ್ಕೊಂಡು ನಡೀತಾ ಇದ್ದಾರೆ. ಸಪ್ತಪದಿ ನಡೀತಾ ಇದೆ. ಹಾಗೆ ಸಪ್ತಪದಿ ಮುಗಿಯೋದು ಯಾವತ್ತು? ಶುಕ್ರವಾರದ ಪೂಜೆ ಅವತ್ತು ಸಪ್ತಪದಿ ಮುಗಿಯುತ್ತೆ. 7 ಹೆಜ್ಜೆ ಆಗುತ್ತಂತೆ. ಈ 7 ಹೆಜ್ಜೆ ಏನಾಗುತ್ತಲ್ಲ, ಇದೇ ನಿಜವಾದ ವಿವಾಹ. ವಿವಾಹದಲ್ಲಿ ಯಾವುದು ಪ್ರಧಾನವಾದ ಘಟ್ಟ ಅಂತ ಹೇಳಿದರೆ ಯಾಜ್ಞವಲ್ಕ್ಯರು ಹೇಳ್ತಾರೆ. ವಿವಾಹದಲ್ಲಿ ಪ್ರಧಾನವಾದ ಘಟ್ಟ ಯಾವುದು ಅಂತ ಹೇಳಿದರೆ, ನೋದಕೇನ ನವಾಚಾವ ಕನ್ಯಾಯಾ ಪದಿರುಚ್ಯತೆ. ನೀರು ಬಿಟ್ಟು ಈ ಕನ್ಯೆ ನಿನಗೆ ಕೊಡ್ತಾ ಇದ್ದೇನೆ ಅಂತ ತಂದೆ ಕೊಟ್ಟರೂ ಕೂಡ, ಕನ್ಯಾದಾನ ಮಾಡಿದರೂ ಕೂಡ ಅವಾಗಲೂ ಅವನು ಕನ್ಯೆ ಪತಿ ಅಂತ ಅನಿಸೋದಿಲ್ಲಂತ. ಅಥವಾ ವಾಗ್ದಾನ ಮಾಡಿದ, ಈ ಕನ್ಯೆ ನಿನಗೆ ಕೊಡ್ತೇನೆ ಅಂತ ವಾಗ್ದಾನ ಮಾಡಿದರೂ ಕನ್ಯೆ ಪತಿ ಅಂತ ಅನಿಸೋದಿಲ್ಲಂತ. ಯಾವಾಗ? ಪತಿತ್ವಂ ಸಪ್ತಮೇ ಪದೇ ಅಂತ, ಸಪ್ತಪದಿ ಆದ ಕೂಡಲೇ ಪತಿ ಆಗ್ತಾನೆ ಅಂತ. ಹಾಗಾಗಿ ವಿವಾಹದಲ್ಲಿ ಪ್ರಧಾನವಾದ ಘಟ್ಟ ಅಂದರೆ ಸಪ್ತಪದಿ. ಅಂತಹ ಸಪ್ತಪದಿ ಅದಿಲ್ಲಿ ನಡೀತಾ ಇದೆ ಅಂತ. ಎಲ್ಲಿ? ಅತ್ತಿತ್ತಗಲದೆ ಭಕ್ತರ ಮನೆಯೋಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ. ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ, ಯಾವಾಗಲೂ ಭಾರಿ ದೊಡ್ಡ ಉತ್ಸವ ಅಂತ. ಅನೇಕ ಜನರು ಸೇರಿರ್ತಾರಂತೆ. ನಮಗೆ ಕಾಣಿಸೋದಿಲ್ಲ ಅಷ್ಟೆ, ಇರ್ತಾರಂತೆ. ನಮ್ಮ ಮನೆಯಲ್ಲಿ ಲಕ್ಷ್ಮೀನಾರಾಯಣರ ವಿವಾಹ ನಡೀತಾ ಇದೆ, ನಿರಂತರವಾಗಿ ವಿವಾಹ ನಡೀತಾ ಇದೆ. ಆ ವಿವಾಹ ನಡಿಬೇಕಾದ್ರೆ ಅನೇಕ ಜನ ದೇವತೆಗಳು ಅಲ್ಲಿ ನಿಂತುಕೊಂಡೇ ಇರ್ತಾರಂತೆ. ದೇವತೆಗಳು, ಋಷಿಗಳು ಅವರೆಲ್ಲರೂ ಕೂಡ ಅಲ್ಲಿ ಸನ್ನಿಹಿತರಾಗೇ ಇರ್ತಾರಂತೆ. ಯಾಕೆಂದರೆ ಅವರ ಮದುವೆ ನಡೀತಾನೇ ಇರಬೇಕು, ನಿರಂತರವಾಗಿ ಅವ್ರ ಮದುವೆ ನಡೀತಾನೇ ಇರಬೇಕು. ಮದುವೆ ಯಾಕೆ ನಡಿಬೇಕು ಅಂದರೆ ಅವರು ಒಟ್ಟಿಗೆ ಇದ್ದೇ ಇರ್ತಾರಂತೆ, ಯಾವಾಗಲೂ ಒಟ್ಟಿಗೆ ಇದ್ದೇ ಇರ್ತಾರಂತೆ. ಒಟ್ಟಿಗಿದ್ದಾರಾದ್ರಿಂದಲೇ ನಾವೆಲ್ಲ ಕೆಲಸ ಮಾಡಲಿಕ್ಕಾಗತ್ತಂತೆ. ನಮ್ಮ ಒಳಗಡೆ ಪರಮಾತ್ಮ ನಿಂತಿಲ್ಲ ಅಂತ ಹೇಳಿದ್ರೆ ನಮಗೆ ಯಾವ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಈ ಪ್ರತಿಯೊಂದು ಪದಾರ್ಥದಲ್ಲಿಯೂ ಕೂಡ ಪರಮಾತ್ಮ ಸನ್ನಿಹಿತನಾಗಲಿಲ್ಲ ಅಂತ ಹೇಳಿದರೆ ನಮಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಲಕ್ಷ್ಮೀನಾರಾಯಣರ ಸನ್ನಿಧಾನ ಎಲ್ಲ ಕಡೆ ಇದ್ದೇ ಇರುತ್ತಂತೆ. ಇದು ಪರಮಾತ್ಮ ಕೆಲಸ ಮಾಡೋದು ಯಾವ ಥರ ಅಂತಲೂ ಹೇಳ್ತಾರೆ. ನಾವು ನಮ್ಮ ಮನೆಗೆ ಯಾರಾದರೂ ಬಂದರು ಅಂತ ಹೇಳಿದರೆ, ಏನಾದರೂ ಸ್ವಲ್ಪ ಕೊಡ್ರಿ, ಹಾಲು ಏನಾದರೂ ಕೊಡಿ ಅಂತ ಕೇಳಿದರೆ, ಹೆಂಡತಿ ಏನೋ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಹೇಳಿದ್ರೆ ನಾವೇನು ಮಾಡ್ತೇವೆ? ಹೋಗಿಬಿಟ್ಟು ನಾವೇ ನೀರು ತೊಗೊಂಡು ಬಂದು ಕೊಡೋದು, ಹಾಲು ತೊಗೊಂಡು ಬಂದು ಕೊಡೋದು ಅಂತ ನಾವೇ ಮಾಡ್ತೇವೆ. ಹೆಂಡತಿಯನ್ನು ಬಿಟ್ಟು ಈ ಥರ ಕೆಲವೊಂದು ಕೆಲಸಗಳನ್ನು ನಾವು ಮಾಡ್ತೇವೆ. ಆದರೆ ಪರಮಾತ್ಮ ಮಾಡಬೇಕಾದ್ರೆ ಮಾತ್ರ ಹೀಗಿಲ್ಲ ಅಂತ. ಪರಮಾತ್ಮ ಯಾವ ಕೆಲಸವನ್ನು ಮಾಡಬೇಕಂದ್ರೂ ಕೂಡ ಇವರಿಬ್ಬರೂ ತೊಗೊಂಡು ಬಂದು ಕೊಡಬೇಕಂತ. ಯಾರಿಗಾದರೂ ಏನಾದರೂ ಕೊಡಬೇಕು ಅಂದರೆ, ಹಾಲು ಕೊಡಬೇಕಂದ್ರು, ನೀರು ಕೊಡಬೇಕಂದ್ರು ಇವರಿಬ್ಬರೂ ಒಟ್ಟಿಗೆ ತಂದೇ ಕೊಡಬೇಕಂತ. ಹಾಗೆ ಇತರೇತರ ಯೋಗ ಯಾವ ಕೆಲಸ ಮಾಡಬೇಕಾದರೂ ಕೂಡ, ಪ್ರತಿಯೊಂದು ಕೆಲಸ ಮಾಡಬೇಕಾದರೂ ಕೂಡ ಇವರು ಒಟ್ಟಿಗೆ ಇರ್ತಾರಂತ. ಆ ರೀತಿಯಾಗಿ ನಿರಂತರವಾಗಿ ಇವರ ವಿವಾಹ ಎಂಬುದು ನಡೀತಾನೇ ಇರುತ್ತೆ ಅಂತ. ನಿತ್ಯ ಮಹೋತ್ಸವ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ಅಂತ. ಯಾವಾಗಲೂ ಕೂಡ ಮಂಗಳಪ್ರದವಾಗಿರತಕ್ಕಂತಹ ಮಹೋತ್ಸವ ಇದು ನಡೀತಾ ಇರುತ್ತೆ. ಎಲ್ಲಿ ಅಂದರೆ ಭಕ್ತರ ಮನೆಯಲ್ಲಿ ಅಂತ ಹೇಳಿದ್ದಾರೆ. ಎಲ್ಲರ ಮನೆಯಲ್ಲಿ ನಡೆಯುತ್ತಾ ಅಂದರೆ ಎಲ್ಲರ ಮನೆಯಲ್ಲೂ ನಡೆಯುತ್ತೆ ವಾಸ್ತವಿಕವಾಗಿ.
ಆದರೆ ಗೊತ್ತಾಗೋದಿಲ್ಲ. ಗೊತ್ತಾಗೋದು ಯಾರಿಗೆ? ಭಕ್ತರಿಗೆ ಮಾತ್ರ ಗೊತ್ತಾಗತ್ತಂತೆ. ಭಕ್ತರಿಗೆ ಮಾತ್ರ ಯಾವ ಕೆಲಸವನ್ನು ನೋಡಿದರೂ ಕೂಡ ಇದು ಲಕ್ಷ್ಮೀನಾರಾಯಣರ ವಿವಾಹ ನಡೆದಿದೆ, ಅವರ ದಾಂಪತ್ಯ ಇಲ್ಲಿ ನಡೀತಾ ಇದೆ, ಈ ರೀತಿಯಾಗಿ ಅವರು ನಮಗೆ ಬೇಕಾದ ಎಲ್ಲ ಪದಾರ್ಥಗಳನ್ನು ಕೂಡ ಅವರು ಕೊಡ್ತಾ ಇದ್ದಾರೆ ಎಂಬುವಂತಹ ಅನುಸಂಧಾನ ಎಂಬುದು ಮಹೋತ್ಸವದ ಅನುಸಂಧಾನ ಅದು ಭಕ್ತರಿಗೆ ಬರುತ್ತಂತೆ. ಹಾಗಾಗಿ ಉತ್ಸವ ನಡೆಯೋದಲ್ಲಿ ಯಾರು ಈ ಅನುಸಂಧಾನ ಮಾಡ್ತಾರೋ ಅವರ ಮನೆಯಲ್ಲಿ ನಿತ್ಯ ಮಹೋತ್ಸವ, ನಿತ್ಯ ಸುಮಂಗಲ, ನಿರಂತರವಾಗಿ ಈ ಉತ್ಸವ ನಡೀತಾ ಇರತ್ತಂತೆ. ಸತ್ಯವ ತೋರುತ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ಥಳಿಗೊಂಬೆ ಅಂತ. ಸತ್ಯವ ತೋರುತ ಲಕ್ಷ್ಮೀದೇವಿ ಈ ಸುಮಂಗಲ ಎಂಬುದು ಸತ್ಯ, ಇದು ಹೀಗೆ ನಡೀತಾ ಇದೆ ಅನ್ನೋದು ನಮಗೆ ತೋರಿಸ್ಬೇಕು. ಭಕ್ತರ ಮನೆಯಲ್ಲಿ ಇದು ನಡೀತಾ ಇದೆ, ಅದನ್ನು ನಮಗೆ ತೋರಿಸ್ಬೇಕು, ಇದು ಹೀಗಿದೆ ಅಂತ ತೋರಿಸ್ಬೇಕು. ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ಥಳಿಗೊಂಬೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಯಾರಿಗೆ ಇಂಥದ್ದೆಲ್ಲವನ್ನು ಕೂಡ ತೋರಿಸ್ತಾಳೆ, ವಿಶೇಷವಾಗಿ ತನ್ನ ಪ್ರತ್ಯಕ್ಷವನ್ನು ಯಾರಿಗೆ ಕೊಡ್ತಾಳೆ, ತಾನು ಯಾರಿಗೆ ಕಾಣಿಸ್ಕೊಳ್ತಾಳೆ ಅಂತ ಹೇಳಿದರೆ ಸಾಧು ಸಜ್ಜನರಾಗಿರಬೇಕು ಅಂತ. ಇಲ್ಲಿ ಮಾತ್ರ 2 ಬಾರಿ ಹೇಳಿದ್ದಾರೆ. ಸಜ್ಜನರು ಆದರೆ ಸಾಕಾಗೋದಿಲ್ಲ ಅಂತ, ಸಾಧು ಸಜ್ಜನ ಆಗಿರಬೇಕು ಅಂತ. ಸಾಧು ಸಜ್ಜನ ಅಂತ ಹೇಳಿದರೆ ಎಂದಿಗೂ ಹಾಳಾಗಬಾರ್ದು ಅಂತ. ಸಜ್ಜನ ಆಗಿರ್ತಾನೆ, ಸಜ್ಜನ ಆದವನು ಕೆಲವೊಂದು ಬಾರಿ ಏನೋ ತಪ್ಪು ಮಾಡ್ತಾನೆ, ತಪ್ಪು ಮಾಡಿದ ಆಮೇಲೆ ಮತ್ತೆ ಸರಿ ಹೋದ. ಇಂಥವರಿಗೆ ಲಕ್ಷ್ಮೀದೇವಿ ಕಾಣಿಸ್ಕೊಳ್ಳೋದು ಕಷ್ಟ ಅಂತ. ಪರಮಾತ್ಮ ಕೈ ಬಿಡೋದಿಲ್ಲಂತ. ಪರಮಾತ್ಮ ಸಜ್ಜನರೇನೋ ತಪ್ಪು ಮಾಡಿದರು ಅಂತ ಹೇಳಿದರೆ ಪರಮಾತ್ಮ ಅಯ್ಯೋ ಇದೇನೋ ಮಗು ತಪ್ಪು ಮಾಡ್ತು ಅಂತ ಹೇಳಿ ಮತ್ತೆ ಸ್ವೀಕಾರ ಮಾಡ್ತಾನಂತ. ಆದರೆ ಲಕ್ಷ್ಮೀದೇವಿ ಹಾಗೆ ಮಾಡೋದಿಲ್ಲಂತ. ಈ ಲೋಕದ ನಿಯಮದಲ್ಲಿ ಏನಾಗತ್ತೆ, ತಂದೆ ಸ್ವಲ್ಪ ಕ್ರೂರ ಇರ್ತಾನೆ, ಮಕ್ಕಳ ವಿಷಯದಲ್ಲಿ ತಂದೆ ಸ್ವಲ್ಪ ಕಠಿಣ ಇರ್ತಾನೆ, ತಾಯಿ ಸ್ವಲ್ಪ ಮೆತುವಾಗಿರ್ತಾಳೆ. ಮಕ್ಕಳು ತಪ್ಪು ಮಾಡಿದರು ಅಂತ ಸ್ವಲ್ಪ ಸಮಾಧಾನವಾಗಿ ಅವ್ರನ್ನ ಸ್ವೀಕಾರ ಮಾಡ್ತಾಳೆ. ಆದರೆ ಇಲ್ಲಿ ಮಾತ್ರ ಹಾಗಲ್ಲ ಅಂತ. ಲಕ್ಷ್ಮೀನಾರಾಯಣರ ವಿಷಯದಲ್ಲಿ ಲಕ್ಷ್ಮೀದೇವಿ ತುಂಬ ಸ್ಟ್ರಾಂಗ್ ಅಂತ. ಯಾವ ವಿಷಯಕ್ಕೂ ಕೂಡ ಮಕ್ಕಳು ತಪ್ಪು ಮಾಡಿದರೆ ಸಹನೆ ಮಾಡೋದಿಲ್ಲಂತ. ಆದರೆ ನಾರಾಯಣ ಮಾತ್ರ ಏನಾದರೂ ಮಕ್ಕಳು ತಪ್ಪು ಮಾಡಿದರು ಅಂತ ಹೇಳಿದ್ರೆ ಹೇಳ್ತಾನಂತ, ಪಾಪ ಏನೋ ಗೊತ್ತಾಗದೆ ಮಾಡಿಬಿಟ್ರು, ಕ್ಷಮಿಸಿಬಿಡು ಅಂತ ಈ ರೀತಿಯಾಗಿ ನಾರಾಯಣ ಹೇಳ್ತಾನಂತ. ಹಾಗಾಗಿ ಲಕ್ಷ್ಮೀದೇವಿ ಒಲಿಬೇಕು ಅಂದರೆ ಸಾಧು ಸಜ್ಜನರೇ ಆಗಿರಬೇಕು. ಬರೇ ಲಕ್ಷ್ಮೀದೇವಿಯ ಪೂಜೆಯನ್ನು ಮಾಡಬೇಕು ಅಂದರೆ ತುಂಬ ವ್ರತಗಳಿದೆ ಅಂತ. ಬರೇ ಲಕ್ಷ್ಮೀದೇವಿಯ ಪೂಜೆ ಮಾಡಬೇಕು ಅಂತ ಹೇಳಿದರೆ ಭಾರೀ ವ್ರತನಿಷ್ಠೆ ಬೇಕು, ನಿರಂತರವಾದ ಬ್ರಹ್ಮಚರ್ಯ ಬೇಕು. ಲಕ್ಷ್ಮೀದೇವಿ ಒಲಿಬೇಕು ಅಂದರೆ ನಿರಂತರವಾದ ಬ್ರಹ್ಮಚರ್ಯ, ನಿರಂತರವಾಗಿ ವ್ರತದಲ್ಲಿ ನಿಷ್ಠೆ ಎಂಬುದು ಇದೆಲ್ಲ ಇಲ್ಲ ಅಂತ ಹೇಳಿದರೆ ಲಕ್ಷ್ಮೀ ಒಲಿಯೋದಿಲ್ಲಂತ. ಹಾಗಾಗಿ ಸಾಧು ಸಜ್ಜನರ ಚಿತ್ತದೇ ಹೊಳೆಯುವ, ಅವರ ಮನಸ್ಸಿಗೆ ಮಾತ್ರ ಕಾಣಿಸ್ತಾಳೆ ಅಂತ, ಅವರಿಗೆ ಮಾತ್ರ ಪ್ರತ್ಯಕ್ಷವನ್ನು ಕೊಡ್ತಾಳೆ. ಪುತ್ಥಳಿಗೊಂಬೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಪರಮಾತ್ಮನ ಒಟ್ಟಿಗೆ ಪೂಜೆಯನ್ನು ಮಾಡಿದಾಗ ಪರಮಾತ್ಮನ ಒಟ್ಟಿಗೆ ತಾನು ಕಾಣಿಸ್ಕೊಳ್ತಾಳಂತ. ಹಾಗಾಗಿ ಪರಮಾತ್ಮನ ಪೂಜೆಯನ್ನು ಮಾಡೋದೇ ಒಳ್ಳೆಯದು ಅಂತ ಶಾಸ್ತ್ರ ಹೇಳೋದು. ನಿರಂತರವಾಗಿ ದೇವರ ಪೂಜೆಯನ್ನು ಮಾಡಿ, ದೇವರ ಪೂಜೆ ಮಾಡಿದರೆ ದೇವರು ಕಾಣಿಸ್ಕೊಂಡಾಗ ಲಕ್ಷ್ಮೀ ಕಾಣಿಸ್ಕೊಳ್ತಾಳೆ ಅಂತ. ಆದರೆ ಬರೀ ಲಕ್ಷ್ಮೀದೇವಿಯೇ ಪೂಜೆಯನ್ನು ಮಾಡಲಿಕ್ಕೆ ಹೋದಾಗ ತುಂಬ ಕಷ್ಟ ಇದೆ ಅಂತ. ಯಾಕೆಂದರೆ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ಥಳಿಗೊಂಬೆ ಅಂತ. ಪುತ್ಥಳಿಗೊಂಬೆ ಅಂತ ಹೇಳಿದರೆ ಗಂಧದ ಗೊಂಬೆ ಅಂತ ಹೇಳ್ತಾ ಇದ್ದಾರೆ. ಗಂಧದ ಕಟ್ಟಿಗೆಯಿಂದ ಮಾಡಿರುವಂತಹ ಗೊಂಬೆ, ಅದನ್ನು ಪುತ್ಥಳಿ ಅಂತ ಕರೀತಾರೆ. ಅಂತಹ ಗೊಂಬೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದರೆ ಲಕ್ಷ್ಮೀದೇವಿಗೆ ಹೆಸರಿದೆ ಗಂಧದ್ವಾರ ಅಂತ. ಲಕ್ಷ್ಮೀದೇವಿಯನ್ನು ಕರೆಯೋದೇ ವೇದದಲ್ಲಿ ಗಂಧದ್ವಾರ ಅಂತ. ಅವಳು ಎಲ್ಲಿ ಬರ್ತಾಳೋ ಅಲ್ಲೆಲ್ಲ ಗಂಧ ತುಂಬುತ್ತಂತೆ, ಪರಿಮಳ ತುಂಬ ಹೋಗುತ್ತಂತೆ, ಸುವಾಸನೆ ಎಂಬುದು ಬರುತ್ತಂತೆ. ಅಂತಹ ಲಕ್ಷ್ಮೀದೇವಿ ಪುತ್ಥಳಿಗೊಂಬೆ, ಅಂತಹ ನೀನು ಸಾಧು ಸಜ್ಜನರ ಚಿತ್ತದೆ ಹೊಳಿತೀಯ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಬರಬೇಕು? ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ. ಸಕ್ಕರೆ ತುಪ್ಪದ ಕಾಲುವೆ ಬೇಕಾದಷ್ಟು ಸಂಪತ್ತನ್ನು ಕೊಡೋದು. ಲಕ್ಷ್ಮೀದೇವಿ ಇದಕ್ಕೆಲ್ಲ ಅಭಿಮಾನಿ, ತುಪ್ಪಕ್ಕೆ ಅಭಿಮಾನಿಯಾಗಿದ್ದಾಳೆ, ಘೃತಕ್ಕೆ ಅಭಿಮಾನಿಯಾಗಿದ್ದಾಳೆ. ಲಕ್ಷ್ಮೀದೇವಿ ಬಂದರೆ ಇದೆಲ್ಲವೂ ಕೂಡ ಬೇಕಾದಷ್ಟು ಬರುತ್ತೆ ಅಂತ. ಹಾಗೆ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಅಂತ ಹೇಳ್ತಾ ಇದ್ದಾರೆ. ಅಕ್ಕರೆಯುಳ್ಳ ಅಳಗಿರಿ ರಂಗ. ಅಳಗಿರಿ ರಂಗ ಅಂತ ಹೇಳಿದರೆ ಈ ಮೇಲ್ಕೋಟೆ ಚಲುವನಾರಾಯಣ ಸ್ವಾಮಿ ಅಂತ, ಮೇಲ್ಕೋಟೆ ಚಲುವನಾರಾಯಣ ಸ್ವಾಮಿಯನ್ನು ಅಳಗಿರಿ ರಂಗ ಅಂತ ಕರೀತಾ ಇದ್ದಾರೆ. ಸುಂದರವಾಗಿದ್ದಾನೆ.
ತುಂಬ ಲಕ್ಷ್ಮೀದೇವಿಯಲ್ಲಿ ಪ್ರೀತಿಯನ್ನು ಮಾಡ್ತಾ ಇದ್ದಾನೆ. ಅಂತಹ ಚೊಕ್ಕ ಪುರಂದರ ವಿಠಲ ಅಂತ, ಚೊಕ್ಕ ಅಂತ ಅದನ್ನೇ ಹೇಳಿದ್ದು, ಚೆಲುವ ಅಂತ, ಚೆಲುವನಾಗಿರ್ತಕ್ಕಂತಹ ನಾರಾಯಣ ಪುರಂದರ ವಿಠಲ, ಅಂತಹ ಅವನ ರಾಣಿಯಾಗಿದ್ದೀಯಾ. ಅಂತಹ ನಾವು ಮಾಡುವಂತಹ ಪೂಜಾದಿಗಳಲ್ಲಿ ನೀವು ಸನ್ನಿಹಿತರಾಗಿ ನಮಗೆ ವಿಶೇಷವಾಗಿರತಕ್ಕಂತಹ ಅನುಗ್ರಹವನ್ನು ಮಾಡಬೇಕು ಅಂತ ಹೀಗೆ ಪುರಂದರದಾಸರು ಅದ್ಭುತವಾಗಿ ಈ ಪದ್ಯದಲ್ಲಿ ವರ್ಣನೆ ಮಾಡಿದ್ದಾರೆ.